ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ನಿಜ ಶರಣ ಅಂಬಿಗರ ಚೌಡಯ್ಯ. ಅಂದರೆ ಒಬ್ಬ ಚೌಡಯ್ಯನವರು ಒಂದು ಹೊಳೆ ದಾಟಿಸುವಂಥ ಕಾಯಕದಲ್ಲಿ ಅಂದರೆ ದೋಣಿ ನಡೆಸುವರು. ಈ ಕಡೆ ದಡದಿಂದ ಆ ಕಡೆಗೆ ಜನರನ್ನು ಆ ದೋಣಿಯಲ್ಲಿ ತೆಗೆದುಕೊಂಡು ಅವರಿಗೆ ಅಂಬಿಗರ ಕಾಯಕದ ಮೂಲಕ ಗುರು ಬಸವಣ್ಣನವರ ಪ್ರಭಾವದಿಂದ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿ ಅವರು ಆಚರಣೆ ಹೇಗಿತ್ತು ಅಂತ ಕೇಳಿದರೆ, ಅವರ ನುಡಿಗಳು ಹೇಗಿದ್ವು ಅಂತ ಕೇಳಿದರೆ ತುಂಬ ಕಠೋರವಾಗಿದ್ವು. ಅವರು ಅಂದರೆ ಎಷ್ಟು ನಿಷ್ಠೂರಿಯಾಗಿದ್ದರು ಅವರು ಅಂತ ಹೇಳಿದರೆ, ಅವರು ವಚನಗಳನ್ನು ಓದಿದಾಗ ಒಂಥರ ರೋಮಾಂಚನ ಆಗ್ತದೆ. ಅವರ ವಚನಗಳನ್ನು ಓದಿ ಅವರ ವಚನಗಳನ್ನು ಕೇಳಿದಾಗ ಮೈಯೊಳಗಿನ ರೋಮಗಳು ಕೂದಲುಗಳು ನೆಟ್ಟಗೆ ನಿಲ್ತವೆ. ಅಷ್ಟು ಒಂದು ಗಡಸುತನದಿಂದ ಅವರು ವಚನಗಳನ್ನು ಕೊಟ್ಟೋಗಿದ್ದಾರೆ. ಅದಕ್ಕೋಸ್ಕರ ಆ ರೀತಿ ಭಾಷೆಗಳನ್ನು ಅವರು ಬಳಸಿದರು ಅಂತ ಕೇಳಿದಾಗ, ಇಲ್ಲಿ ಸ್ವಲ್ಪ ಮೃದು ಸ್ವಭಾವದವರಿಗೆ ಬೇಗನೆ ತಿಳ್ಕೊಳ್ಳೋರಿಗೆ ಸೌಮ್ಯ ರೀತಿಯಿಂದ ಒಂದು ಪ್ರೀತಿಯಿಂದ ಹೇಳಿದರೆ ತಿಳ್ಕೊತಿರ್ತಾರೆ. ಅದ್ರಾಗ ಸ್ವಲ್ಪ ಗಡಸು ಸ್ವಭಾವದವರು ಕಠೋರ ಮನಸ್ಸಿನವರು ಇದ್ದವರಿಗೆ ಅವರಿಗೆ ಅಲ್ಲಿ ಬೈದ ಹೇಳಬೇಕಾಗ್ತದೆ. ಹಾಗೆ ಹೇಳಿದರೆ ಅವರು ಕೇಳೋದಿಲ್ಲ, ಮತ್ತು ಅದನ್ನು ಆಚರಣೆಗೆ ತರೋದಿಲ್ಲ. ಅದಕ್ಕೋಸ್ಕರ ಲಿಂಗಾಯತ ಸಮಾಜ, ಒಂದು ಲಿಂಗಾಯತ ಆಚರಣೆ, ಒಂದು ಲಿಂಗಾಯತ ತತ್ವ ಅದೇನಾದರೂ ಒಂದು ಗಟ್ಟಿಗೊಳ್ಳಬೇಕಾಗಿತ್ತು, ಗಟ್ಟಿಯಾಗಿ ಉಳಿಬೇಕಾಗಿತ್ತು. ಗಟ್ಟಿತನದಿಂದ ಅದನ್ನು ನಾವು ಪ್ರತಿಪಾದನೆ ಮಾಡಬೇಕಾಗಿತ್ತು, ಅದನ್ನು ಉಳಿಸ್ಕೊಳ್ಬೇಕಾಗಿತ್ತು, ಬೆಳೆಸ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ಅಲ್ಲಿ ನಮಗೆ ಅಂಬಿಗರ ಚೌಡಯ್ಯನವರು ಅಂಥವರೇ ಬೇಕಲ್ಲಿ. ಇಲ್ಲದೆ ಹೋದರೆ ಈ ಧರ್ಮ ನಶಿಸಿ ಹೋಗಿಬಿಡ್ತದೆ. ಹಾಗೆ ಅವರ ವಚನಗಳು ಎಷ್ಟು ಕಠೋರವಾಗಿದ್ದವು ಅಂತ ಕೇಳಿದರೆ, ಅವರು ಬಳಸಿದಂಥ ಭಾಷೆಯನ್ನು ನೋಡಿದರೆ ನಾವು ಎಷ್ಟು ಒಂದು ಗಟ್ಟಿತನ ಇತ್ತಪ್ಪ ಇವರಲ್ಲಿ ಅನ್ನೋದನ್ನು ನಾವು ಕಾಣಬರ್ತದೆ. ಹಾಗೆ ಒಂದು ಲಿಂಗಾಯತರಾಗಿ ಲಿಂಗವನ್ನು ಕಟ್ಟಿಕೊಂಡು ಮತ್ತೆ ಅಲ್ಲಿ ಸ್ಥಾವರ ಲಿಂಗಕ್ಕೆ ಹೋಗಿ ಎರಗಿ ಮತ್ತೆ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬರುವಂಥ ಜನ ಈಗಲೂ ಇದ್ದಾರೆ, ಹಾಗೂ ಇದ್ದರು. ಅದಕ್ಕೆ ಅಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಿದ್ದಾರೆ ಅಂದರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆಯಡಿಯಾಗಿ ಬೀಳುವ ಲೊಟ್ಟೆ ಮೂಳನ ಕಂಡರೆ ಮೆಟ್ಟಿದ ಎಡಪಾದ ರಕ್ಷೆ ತೆಗೆದುಕೊಂಡು ಲಟಲಟನೆ ಹೊಡೆಯಂದ ಅಂಬಿಗರ ಚೌಡಯ್ಯ ನಿಜ ಶರಣ. ಅಂದರೆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗವನ್ನು ಕೊರಳಲ್ಲಿ ಕಟ್ಟಿಕೊಂಡು ಅದನ್ನು ಪೂಜೆ ಮಾಡಿಕೊಂಡು ಮತ್ತೆ ಅಲ್ಲಿ ಒಂದು ಬೆಟ್ಟದ ಲಿಂಗಕ್ಕೆ, ಒಂದು ಸ್ಥಾವರ ಲಿಂಗಕ್ಕೆ ಹೋಗಿ ಅಲ್ಲಿ ದೀಡ್ ನಮಸ್ಕಾರ ಹಾಕೋದು, ಉರುಳು ಸೇವೆ ಮಾಡೋದು, ಆಮೇಲೆ ಉದ್ದಕ್ಕೂ ಬಿದ್ದು ನಮಸ್ಕಾರ ಹೊಡೆಯೋದು, ಇದನ್ನೆಲ್ಲ ಮಾಡೋರನ್ನ ಕಂಡು ಅವ್ರಿಗೆ ಖೇದ ಅನ್ನಿಸ್ತದೆ ಅಂತಹ ಜನರನ್ನು ಕಂಡಾಗ. ಯಾಕಂದರೆ ಅಲ್ಲಿ ಒಂದು ಸೃಷ್ಟಿಗೆ ಪರಮಾತ್ಮ ಏಕ ದೇವ, ಹಾಗೆ ಏಕ ದೇವೋಪಾಸನೆ ನಮ್ಮಲ್ಲಿಗೆ ಬರಬೇಕು ಅನ್ನುವಂಥ ಅವರ ಒಂದು ಉತ್ಕಟವಾದ ಒಂದು ಅದಮ್ಯವಾದ ಒಂದು ಅವರ ವಿಚಾರ ಅದು. ಯಾಕಂತ ಕೇಳಿದರೆ, ಇಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮ ಒಬ್ಬನೇ ಅಂತ ಹೇಳಿ ಆತನ ಒಂದು ಕುರುವಾಗಿ ಇಷ್ಟಲಿಂಗವನ್ನು ಕೊರಳಲ್ಲಿ ಕಟ್ಟಿಕೊಂಡು ಮತ್ತೆ ಅಲ್ಲಿ ಸ್ಥಾವರ ಲಿಂಗಕ್ಕೆ ಹೋಗಿ ಉದ್ದಕ್ಕೆ ಬಿದ್ದಾಗ ಆ ಲಿಂಗು ಕಟ್ಟಿದ ಲಿಂಗ ಏನಾಗ್ಬಿಡ್ತೈತೆ ಅಂದರೆ ಅಲ್ಲಿ ತಳಗಾಗಿಬಿಡ್ತದೆ, ಇಷ್ಟಲಿಂಗ ತಳಗಾಗಿಬಿಡ್ತದೆ. ಅದಕ್ಕೋಸ್ಕರ ಇಲ್ಲಿ ಅಂಬಿಗರ ಚೌಡಯ್ಯನವರು ಕಟ್ಟಿದ ಲಿಂಗವ ಬಿಟ್ಟು ಅದನ್ನು ಲಿಂಗವನ್ನು ಬಿಟ್ಟುಕೊಂಡು
ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವ ಲೊಟ್ಟೆ ಮೂಳರು ಅಂತಾರೆ ಅವರು. ಎಷ್ಟು ಭಾಷೆಯನ್ನು ಯಾವ ರೀತಿ ಅವರು ಬಳಸಿದ್ದಾರೆ ನೋಡ್ರಿ. ಕೇಳೋರಿಗೆ ಏನಪ್ಪ ಇದು ಯಾವ ರೀತಿ ಬಳಸಿದ್ದಾರೆ ಶರಣರು ಅನ್ನೋದು ಆಗ್ತದೆ. ಅದಕ್ಕೆ ಅಲ್ಲಿ ಮಾತಾಜಿಯವರು ಅಂಬಿಗರ ಚೌಡಯ್ಯನವರ ಭಾಷೆ ಅಂದರೆ ಪೊಲೀಸ್ ಭಾಷೆ ಅಂತಂದರು. ಹಾಗೆ ಅವರು ಹೊಟ್ಟೆ ಅಡಿಯಾಗಿ ಬೀಳುವ ಲೊಟ್ಟೆ ಮೂಳರ ಕಂಡರೆ ಮೆಟ್ಟಿದ ಎಡಪಾದ ರಕ್ಷೆ ತೆಗೆದುಕೊಂಡು ಲಟಲಟನೆ ಹೊಡೆ ಅಂದ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಅಂಥವ್ರು ಏನಾದರೂ ಕಂಡ್ರೆ ಅವ್ರನ್ನ ಪಾದರಕ್ಷೆ, ಅದು ಮತ್ತು ಬಲಕಾಲಿಂದಲ್ಲ ಎಡಗಾಲಿನ ಪಾದರಕ್ಷೆ ತೆಗೆದುಕೊಂಡು ಹೊಡೀರಿ ಅಂತ ಹೇಳ್ತಾರೆ. ಹಾಗೆ ಅನೇಕ ವಚನಗಳನ್ನು ಅಲ್ಲಿ ಲಿಂಗಾಯತ ಧರ್ಮದ ಆಚರಣೆ ಗಟ್ಟಿಗೊಳಿಸಿಕೊಳ್ಳಬೇಕು ಅನ್ನೋದಕ್ಕೆ ಅಲ್ಲಿ ಅವರು ಅನೇಕ ವಚನಗಳನ್ನು ಅದೇ ರೀತಿ ಅವರು ಕೊಡ್ತಾರೆ. ಹಾಗೆ ಬೆಟ್ಟದಲ್ಲಿ ಲಿಂಗ ಐತಿ, ನೀರಿನಲ್ಲಿ ಐತಿ, ಆಮೇಲೆ ಅಡವಿಯೊಳಗೈತಿ ಅಂತೇಳಿ ಏನೋ ಅನೇಕ ಜನರು ದೇವರನ್ನು ಹುಡುಕೋತಾ ಹೋಗ್ತಾ ಇರ್ತಾರೆ. ಅವ್ರಿಗೆ ಸಹಿತ ಅವರು ಹೇಳ್ತಾರೆ, ಅಡವಿಯೊಳಗರಸುವಡೆ ಸಿಡಗಂಟಿ ತಾನಲ್ಲ, ಮಡುವಿನೊಳಗರಸುವಡೆ ಮತ್ಸ ಮಂಡುಕವನಲ್ಲ, ದೇಹ ದಂಡಿಸುವಡೆ ಕೊಡುವ ಸಾಲಿಗನಲ್ಲ, ಅಷ್ಟ ತನುವಿನೊಳಗೆ ಹುದುಗಿರ್ಪ ಲಿಂಗವ ನಿಲುಕಿಯೇ ನೋಡೆಂದ ಅಂಬಿಗರ ಚೌಡಯ್ಯ. ಅಂದರೆ ಅಲ್ಲಿ ಅಡವಿಯೊಳಗೆ, ಕಾಡಿನೊಳಗೆ, ಬೆಟ್ಟದೊಳಗೆ ಅಲ್ಲಿ ದೇವರದಾನಂತ ಹುಡುಗಾಕೆ ಹೋದ್ರೆ ಅಲ್ಲಿ ಸಿಗೋದೇನಂದ್ರೆ ಗಿಡಗಳು, ಗಂಟೆಗಳು, ಮುಳ್ಳು, ಮರ ಇವು ಸಿಗ್ತಾ ಹೊರತು ಅದು ದೇವರು ಸಿಗೋದಿಲ್ಲ. ಹಾಗಾದರೆ ನೀರಿನಲ್ಲಿ ಸಿಗ್ತಾನೆ ದೇವರಂತ ನೀರಿನಾಗ ಏನಾದರೂ ನೀವು ಹುಡುಕಾಕೆ ಹೋದ್ರಿ ಅಲ್ಲಿ ನೀರಿನಲ್ಲಿ ಸಿಗೋದೇನೆಂದರೆ ಮೀನ, ಮೊಸಳೆ, ಜಲಚರಗಳಲ್ಲಿ ಸಿಗ್ತಾ ಹೊರತು ಅಲ್ಲಿ ದೇವರು ಸಿಗೋದಿಲ್ಲ. ಹಾಗೆ ದೇಹ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ಅಂದರೆ ಸಾಮಾನ್ಯವಾಗಿ ಭಾಳ ಮಂದಿ ದೇಹ ಈಗೂ ಸಹಿತಕ್ಕೆ ಯಾವುದ್ಯಾವುದೋ ಆಚರಣೆಗಳನ್ನು ಮಾಡಿ ದೇಹ ದಂಡಿಸ್ಕೊತಿರ್ತಾರೆ. ನಾನು ಮುಳ್ಳಾವಿಗೆ ಮೇಲೆ ನಿಲ್ತೀನಿ, ನಾ ಮುಳ್ಳಿನ ಮೇಲೆ ಮಲ್ಕೋತೀನಿ, ನಾ ಬೆಂಕಿ ಮೇಲೆ ನಡಿತೀನಿ, ನಾನು ಕುದಿಯೋ ಎಣ್ಣೆ ಕೈಯಾಗ ಬಳ್ಳಿ ಒಳಗೆ ಕೈ ಇಡ್ತೀನಿ ಎಣ್ಣೆಯಾಗ ಅಂತೇಳಿ ಏನೇನೋ ಹೇಳ್ತಿರ್ತಾರೆ. ಅದಕ್ಕೆ ಅಲ್ಲಿ ಆ ದೇಹವನ್ನು ದಂಡಿಸೋದಕ್ಕಾದ ಕೊಡೋ ಸಾಲಗಾರನೋ ಏನು ಸಾಲಗಾರನ ಮನೆ ಮುಂದೆ ಹೋಗಿ ಕುಂಡಿರ್ತಾರಲ್ಲ ಜೆಂಡ ಹೊಡ್ಕೊಂಡು, ನೀ ಸಾಲ ಕೊಡೋ ಮಟ್ಟ ನಿನ್ನ ಮನೆ ಬಿಟ್ಟು ಎದ್ದು ಹೋಗೋದಲ್ಲ ಅಂತ. ಹಾಗೆ ಆತ ದೇವರೇನು ಕೊಡುವ ಸಾಲಿಗನೇನು ಅಂತ ಕೇಳ್ತಾರೆ. ಹಾಗಾದರೆ ದೇವರು ಎಲ್ಲಿದ್ದಾನಂದರೆ ಅಷ್ಟ ತನುವಿನೊಳಗೆ, ನಿನ್ನ ತನುವಿನೊಳಗೆ ಆತ ಇದ್ದಾನೆ, ನಿನ್ನೊಳಗೆ ಆತ ದೇವನಿದ್ದಾನೆ. ಅದನ್ನು ಹೇಗೆ ಕಾಣಬೇಕು ಅಂದರೆ ನಿಲುಕಿಯೇ ನೋಡೆಂದ ಅಂಬಿಗರ ಚೌಡಯ್ಯ. ಅಂದರೆ ಅದನ್ನು ನಿಲ್ಲುಕಬೇಕಂದ್ರೆ ನಾವು ಒಂದು ಪೂಜೆ, ಪ್ರಾರ್ಥನೆ, ಒಂದು ಧ್ಯಾನ ಇದರ ಮೂಲಕ ಅದನ್ನು ನಮ್ಮ ಅನುಭವಕ್ಕೆ ತಂದುಕೋಬೇಕೇ ಹೊರತು ಅಲ್ಲಿ ಅಡವಿಯೊಳಗೆ, ನೀರಿನೊಳಗೆ, ಬೆಂಕಿಯೊಳಗೆ ಎಲ್ಲಿ ದೇವರು ಸಿಗೋದಿಲ್ಲ ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಒಬ್ಬ ಗುರು ಮತ್ತು ಶಿಷ್ಯನಿಗೆ ಒಳ್ಳೆಯ ಒಂದು ಅನುಗ್ರಹವನ್ನು ಮಾಡಿದಾಗ ಆ ಶಿಷ್ಯನಿಗೆ ಒಂದು ದೀಕ್ಷೆಯನ್ನು ಕೊಟ್ಟು ಆತ ಹೇಗೆ ಇರಬೇಕು ಅನ್ನೋದನ್ನು ಒಂದು ವಚನದಲ್ಲಿ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ. ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ತಿರುಗಿ ಉಣಬಾರದೆಂದು ಅವನು ಕೊಡುವ ಅಕ್ಕೆ ಕಣಕವ ತೆಗೆದುಕೊಂಡು ಹೋಗುವ ಗುರುವ ಕಂಡಡೆ ಕೆಡವಿ ಮೂಗನೆ ಕೊಯ್ದು ಇಟ್ಟಂಗಿ ಹೆಂಡಿಯಲ್ಲಿ ತಿಕ್ಕಿ ನಿಂಬಿ ಹುಳಿಯನ್ನು ಹಿಂಡಿ ಸಾಸ್ವಿ ಪುಡಿಯನ್ನೇ ತಳೆದು ಮೂಡಣದ ಗಾಳಿಗೆ ಹಿಡಿಯಂದ ನಮ್ಮ ಅಂಬಿಗರ ಚೌಡಯ್ಯ. ಅಂದರೆ ಒಬ್ಬ ಗುರುವೂ ಸಹಿತಕ್ಕೆ ಒಬ್ಬ ಶಿಷ್ಯನ ಮನೆಗೆ ಬಂದಾಗ ಆತನಲ್ಲಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆತನಿಗೆ ಒಂದು ಅನುಗ್ರಹವನ್ನು ಮಾಡಿದಾಗ ಅಲ್ಲಿ ಕೊಡುವಂಥ ಪ್ರಸಾದವನ್ನು ಏನೇ ಇರ್ಬೋದು, ಒಂದು ಹೋಳಿಗೆ ಇರ್ಬೋದು, ಹುಗ್ಗಿ ಇರ್ಬೋದು, ಅಂಬಲಿ ಇರ್ಬೋದು, ರೊಟ್ಟಿ ಇರ್ಬೋದು, ಯಾವುದನ್ನು ನಾವು ಮನಸ್ಪೂರ್ವಕವಾಗಿ ಪ್ರಸಾದವನ್ನು ಅಲ್ಲಿ ಕೊಡ್ತಾನೆ ಅದನ್ನು ತೆಗೆದುಕೊಂಡು ಹೋಗಬೇಕು, ಅದನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ಆ ಗುರುವಿಗೂ ಸಹಿತಕ್ಕೆ ಇಲ್ಲಿ ಅಂಬಿಗರ ಚೌಡಯ್ಯನವರು ಒಂದು ಸಂದೇಶವನ್ನು ಕೊಡ್ತಾರೆ. ಅದೇ ಇಲ್ಲಿ ಇನ್ನೂ ಕೆಲವು ಮಂದಿ ಮನೆಯಲ್ಲಿ ಬಂದು ಪೂಜೆ ಮಾಡ್ತಾರೆ, ಪುನಸ್ಕಾರ ಮಾಡ್ತಾರೆ, ಅದ್ರ ಕಾಣಿಕೆ ತೊಗೋತಾರೆ. ಒಣ ಪದಾರ್ಥಗಳಾದಂಥ ಅಕ್ಕಿ, ಹಿಟ್ಟು, ಇತರೆ ಯಾವುದೇ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗಿಬಿಡ್ತಾರೆ. ಹಾಗೆ ಅಂಥ ಗುರು ಆ ರೀತಿ ಮಾಡಬಾರ್ದು. ಅಲ್ಲಿ ಪೂಜೆ ನೆರವೇರಿಸಿದಾಗ ಆತನಿಗೆ ಅನುಗ್ರಹ ಮಾಡಿದಾಗ ಅಲ್ಲಿ ಪ್ರಸಾದ ತೆಗೆದುಕೊಳ್ಳಬೇಕು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ.
ಹಾಗಾದರೂ ಅಂಥ ಗುರು ಏನಾದರೂ ಅಲ್ಲಿ ಕಂಡ ಅಂದ್ರೆ ಅಕ್ಕಿ ಕಣಕ ತೆಗೆದುಕೊಂಡು ಅಂಥ ಗುರು ಏನಾದರೂ ಕಂಡ್ರೆ ಅಂಥ ಗುರುವಿಗೆ ಏನು ಮಾಡಬೇಕಂತಾರೆ ಅವರು, ಕೆಡವಿ ಮೂಗನೇ ಕೊಯ್ದು ಅವನು ಕೆಡವಿ ಮೂಗು ಕೊಯ್ಬೇಕಂತ. ನೋಡಿ ಎಷ್ಟು ಒಂದು ಭಾಷೆಯನ್ನು ಬಳಸಿದ್ದಾರೆ ಅವರು. ಕೆಡವಿ ಮೂಗನೆ ಕೊಯ್ದು ಇಟಂಗಿ ಹೆಂಡಿಯಿಂದ ತಿಕ್ಕಿ ನಿಂಬಿ ಹುಳಿಯನ್ನು ಹಿಂಡಿ ಸಾಸಿವೆ ಪುಡಿಯನ್ನೇ ತಳಿದು ಮೂಡಣದ ಗಾಡಿಗೆ ಹಿಳಿ ಅಂದ ಅಂಬಿಗರ ಚೌಡೆ. ಅಂದರೆ ಎಷ್ಟು ಒಂದು ಕಠೋರ ಭಾಷೆಯನ್ನು ಅಲ್ಲಿ ಗುರುಗಳಾದಂಥವರು ಅನುಗ್ರಹ ಮಾಡಬೇಕಾದಂಥವ್ರಿಗೆ ತಿಳಿಸಿದ್ದಾರೆ, ಮತ್ತು ಸಾಧನೆ ಮಾಡಬೇಕಾದಂಥವ್ರಿಗೂ ತಿಳಿಸಿದ್ದಾರೆ. ಹೀಗೆ ಅನೇಕ ಒಂದು ವಚನಗಳನ್ನು ಒಂದು ಕಠೋರ ರೂಪದಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಲಿಂಗಾಯತ ಧರ್ಮ ಗಟ್ಟಿಗೊಳ್ಳಬೇಕು, ಲಿಂಗಾಯತ ಧರ್ಮ ಉಳಿಬೇಕು, ಲಿಂಗಾಯತ ಧರ್ಮ ಏಕ ದೇವೋಪಾಸನೆಯಲ್ಲಿ ತೊಡಕೊಳ್ಳಬೇಕು ಅನ್ನೋ ಒಂದು ಅವರ ಒಂದು ಅದಮ್ಯ ಆಶಯ ಏನಿತ್ತಲ್ಲ, ಅದಕ್ಕೋಸ್ಕರ ಆ ರೀತಿ ಭಾಷೆಯನ್ನು ಬಳಸಿದ್ದಾರೆ. ಅದಕ್ಕೋಸ್ಕರ ನಾವು ಆಡು ಭಾಷೆಯಲ್ಲಿ ಹೇಳ್ತೇವೆ, ನಕ್ಕು ಹೇಳಿದವರು ಏನೋ ಮಾಡಿದರು, ಬೈದು ಹೇಳಿದವರು ಬುದ್ಧಿ ಕಲಿಸಿದರು ಅಂತ ಹೇಳಿ ನಾವು ಹೇಳ್ತೇವೆ. ಯಾರು ಬೈದು ಹೇಳ್ತಾರಲ್ಲ ಅವರು ಬುದ್ಧಿ ಕಲಿಸ್ತಾರೆ, ನಕ್ಕು ಹೇಳಿದವರು ಮತ್ತೊಂದೇನೋ ಒಂದು ದಾರಿ ಹಿಡಿಸಿದರು ಅಂತೇಳಿ ನಾವು ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತೇವೆ. ಅದಕ್ಕೋಸ್ಕರ ಅಂಬಿಗರ ಚೌಡಯ್ಯನಂಥ ಶರಣರು ಆಗಿ ಹೋದಂಥ ನಮ್ಮ ಲಿಂಗಾಯತ ಧರ್ಮ ನಾವು ಹೆಮ್ಮೆ ಪಡಬೇಕು. ಅಂಥ ಶರಣರ ಬಗ್ಗೆ ನಾವು ನೋಡಪ್ಪ ಎಂಥ ಒಂದು ದ್ರಾಷ್ಟ್ಯವಾದ ಒಂದು ಧೈರ್ಯವಂತ ಶರಣರು ನಮ್ಮಲ್ಲಿ ಆಗಿ ಹೋದರು. ನಮ್ಮ ಧರ್ಮವನ್ನು ಹೇಗೆ ಆಚರಣೆ ಮಾಡಿ ನಡೆದು ತಮ್ಮ ನುಡಿಯಲ್ಲಿ ಮತ್ತು ಅದನ್ನು ಹೇಗೆ ನಮಗೆ ಒಂದು ಮಾರ್ಗದರ್ಶನ ಅಂತೇವೆ, ದಾರಿದೀಪ ಅಂತೇವೆ ನಾವು, ಆ ರೀತಿ ನಮಗೆ ಕೊಡಮಾಡಿ ಹೋದ್ರವರು. ಅಂತಹ ಶರಣರ ಜಯಂತಿ ಎಂದು ಅದಕ್ಕೋಸ್ಕರ ನಾವು ಅಂಬಿಗರ ಚೌಡಯ್ಯನವರು ಹೇಳಿದ ಹಾಗೆ ನಾವು ನಡ್ಕೊಳ್ಳೋಣ. ಒಂದು ಕಟ್ಟಿದ ಲಿಂಗವನ್ನೇ ನೆಚ್ಚಿಕೊಂಡು ನಾವು ಪೂಜೆ ಮಾಡಿಕೊಳ್ಳೋಣ, ಮತ್ತೊಂದಕ್ಕೆ ಎರಗದೇ ಇರೋಣ ಅನ್ನುವಂಥ ಒಂದು ನಮ್ಮ ಭಾವ ಬರಬೇಕಾಗಿತ್ತಂದರೆ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಅಂಬಿಗರ ಚೌಡಯ್ಯನವರ ಜಯಂತಿಯ ಶುಭಾಶಯಗಳನ್ನು ಎಲ್ಲ ಕೇಳುವವರಿಗೆ ತಿಳಿಸುತ್ತಾ ಈ ನುಡಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.